ಸೇರ್ಪಡೆಯಾದ 23 ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಅಧ್ಯಕ್ಷರು. ಹೌದು, ಹುಬ್ಬಳ್ಳಿ ತಾಲೂಕಿನ ಅದರಗುಂಚಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಕೊಟ್ಟಗೊಂಡಹುಣಸಿ ಅದರಗುಂಚಿ ಪ್ಲಾಟ್ನ ಬಿಜೆಪಿ ಕಾರ್ಯಕರ್ತರು ಹಾಗೂ ಅದರಗುಂಚಿ ಗ್ರಾಮದ ಮಲ್ಲಿಕಾರ್ಜುನ್ ಭರಮಗೌಡರ್, ಯಲ್ಲಪ್ಪಗೌಡ ಭರಮಗೌಡರ್ ಹಾಗೂ ಅದರಗುಂಚಿ ಗ್ರಾಮ ಪಂಚಾಯಿತಿಯ ಬಿಜೆಪಿ ಪಕ್ಷದ 25 ಸದಸ್ಯರ ಪೈಕಿ 23 ಜನ ಸದಸ್ಯರು ಹಾಗೂ ಅಧ್ಯಕ್ಷರು ಸೇರಿ ಬಿಜೆಪಿ ಪಕ್ಷದ ವಿನೋದ್ ಅಸೋಟಿ ಗೆಲುವಿಗಾಗಿ ಯಲ್ಲಪ್ಪಗೌಡ ಭರಮಗೌಡರ್ ಹಾಗೂ ಅದರಗುಂಚಿ ಗ್ರಾಮ ಪಂಚಾಯಿತಿಯ ಬಿಜೆಪಿ ಪಕ್ಷದ 25 ಸದಸ್ಯರ ಪೈಕಿ 23 ಜನ ಸದಸ್ಯರು ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಸೇರ್ಪಡೆಯಾದರು. ವಿನೋದ್ ಅಸೋಟಿ ಗೆಲುವಿಗಾಗಿ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಇನ್ನು ಬಿಜೆಪಿಯಲ್ಲಿ ಒಬ್ಬ ಬೂತ್ ಮಟ್ಟದ ಅಧ್ಯಕ್ಷರು ನಮಗೆ ಗೌರವ ಕೊಡಲಿಲ್ಲ, ನಮ್ಮನ್ನು ಬಿಜೆಪಿ ಪಕ್ಷ ಕಡೆಗಣಿಸಿದೆ, ಹೀಗಾಗಿ ನಾವು ಬಿಜೆಪಿ ತೊರೆದು ಧಾರವಾಡ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ವಿನೋದ್ ಅಸೋಟಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿದ್ದೇವೆ ಎಂದು ತಿಳಿಸಿದರು. ಇನ್ನು ಇದೇ ವೇಳೆ ಬಿಜೆಪಿ ಬೆಂಬಲಿತ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮತ್ತೂಮ್ ಹುಸೇನ್ ಬಡಿಗೇರ್, ಯಲ್ಲಪ್ಪಗೌಡ ಭರಮಗೌಡರ್, ಹೊನ್ನಪ್ಪ ಸೊಲಾರ್ಗೋಪ್, ದಿವಾನ್ ಸಾಬ್ ಕಮಲ್ ಸಾಬ್ನವರ್, ಮುಖಂಡರಾದ ಚನ್ನಬಸನಗೌಡ ವೀರನಗೌಡರ್ ಹಾಗೂ ಇನ್ನಿತರ ಊರಿನ ಹಿರಿಯ ಮುಖಂಡರು ಕಾಂಗ್ರೆಸ್ ಸೇರ್ಪಡೆಯಾದರು. ಇದೇ ವೇಳೆ ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡ ಸದಸ್ಯರು ಧಾರವಾಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗಾಗಿ ಶ್ರಮಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಈಗಾಗಲೇ ನಮ್ಮ ನಾಯಕರೆಲ್ಲರೂ ಹೇಳಿದ್ರು, ಏನು ವಿಧಾನಸಭಾ ಚುನಾವಣೆಗಿಂತ ಮುಂಚೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು. ಅದೇ ರೀತಿ ತಮ್ಮೆಲ್ಲರ ಆಶೀರ್ವಾದ ಮಾಡೋ ಮುಖಾಂತರ ಸುಮಾರು 135 ಸೀಟುಗಳ ಈ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದು ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರವಿದೆ ಅಂತ ಈ ಸಂದರ್ಭ ಹೇಳ್ತೀನಿ. ಅದೇ ರೀತಿ ಏನು ನಾವು ಆಗಿನ ಟೈಮ್ನಾಗ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು, ಅದೇ ರೀತಿ ಏನು ತಮ್ಮೆಲ್ಲರ ಒಂದು ಅನುಕೂಲ ಆಗಬೇಕು, ಒಂದು ಬಡ ಕುಟುಂಬ, ಎಲ್ಲ ಸಮಾಜ, ಎಲ್ಲ ವರ್ಗ, ಎಲ್ಲ ಧರ್ಮಕ್ಕೆ ಹೋಗಿ ಮುಟ್ಟುವಂಥ ಯೋಜನೆಗಳನ್ನ ನಮ್ಮ ಪಕ್ಷ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ತಮ್ಮೆಲ್ಲರೂ ಈಡೇರಿಸಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಏನು ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧೀಜಿಯವರು ಈಗಾಗಲೇ ನಮ್ಮ ಕೇಂದ್ರದ ಪ್ರಣಾಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ದೀವಿ ಇಂಡಿಯಾ ಒಕ್ಕೂಟದಿಂದ. ಏನು 2,000 ರೂಪಾಯಿ ಪ್ರತಿ ತಿಂಗಳ ಗೃಹಲಕ್ಷ್ಮಿ ಅಂತ ಹೇಳಿ ಏನು ಹಾಕ್ತೀವಲ್ಲ, ಅದೇ ರೀತಿ ತಮ್ಮೆಲ್ಲರ ಆಶೀರ್ವಾದ ಮಾಡೋ ಮುಖಾಂತರ ಅಧಿಕಾರಕ್ಕೆ ಬಂದ ತಕ್ಷಣನೇ ಕೆಲವೇ ದಿನದಲ್ಲಿ ಪ್ರತಿ ಬಡ ಕುಟುಂಬ ಹಿರಿಯ ಹೆಣ್ಮಗಳಿಗೆ 2,000 ಹಾಕ್ತಿದ್ರು. ರಾಜ್ಯ ಸರ್ಕಾರ ಕೇಂದ್ರದವ್ರು ಕೂಡ 1 ಲಕ್ಷ ರೂಪಾಯಿ ಹಾಕೋ ಮುಖಾಂತರ ಏನು ಬಿಜೆಪಿ ಪಕ್ಷ ಬೆಲೆ ಏರಿಕೆಯನ್ನು ಮಾಡಿದಿಲ್ಲ, ಆ ಬೆಲೆ ಏರಿಕೆ ಮಾಡಿದ ಇದೇ ದೃಷ್ಟಿಯಿಂದ ನಮ್ಮ ಪಕ್ಷಕ್ಕೆ ಒಂದು ಕುಟುಂಬಕ್ಕೆ, ಬಡ ಕುಟುಂಬಕ್ಕೆ, ಮಹಿಳೆಯರಿಗೆ ಅನುಕೂಲ ಆಗಲೋ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷದ ಮುಖಂಡರು ಹೆಸರು ಹೇಳ್ಬೇಕಂದ್ರೆ ಬಹಳದವ ಮುಂದೆ ಸಮಯ ಇಲ್ಲ, ಅದಕ್ಕೇನೈತಿ ಈಗ ಒಂದು ಹೆಮ್ಮೆ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಗ್ರಾಮ ಪಂಚಾಯತಿ ಒಳಗೆ 25 ಮಂದಿ ಗ್ರಾಮ ಪಂಚಾಯತ್ ಸದಸ್ಯರೇ, 25 ಮಂದಿ ಗ್ರಾಮ ಪಂಚಾಯತಿ ಸದಸ್ಯರೊಳಗೆ ಇಲ್ಲಿ ಎಷ್ಟಪ್ಪ ಅಂತ ಹೇಳಿದ್ರೆ 23 ಮಂದಿ ಇಲ್ಲಿ ವೇದಿಕೆ ಒಳಗದಾರ. 25 ಮಂದಿ ಗ್ರಾಮ ಪಂಚಾಯತ್ ಸದಸ್ಯರೊಳಗೆ 23 ಮಂದಿ ಗ್ರಾಮ ಪಂಚಾಯತಿ ಸದಸ್ಯರು ಇಲ್ಲಿ ವೇದಿಕೆ ಒಳಗದಾರೆ. ಮತ್ತು ನಮ್ಮ ಗ್ರಾಮದ ಯುವ ಮುಖಂಡರಾದಂಥ ಮಲ್ಲಿಕಾರ್ಜುನ ಭರಮಗೌಡರಾಗಲಿ, ಯಲ್ಲಪ್ಪಗೌಡ ಭರಮಗೌಡರಾಗಲಿ, ಅಥವಾ ಸಾಕಷ್ಟು ಯುವ ಮುಖಂಡರು. ಮತ್ತು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಕರೆ ತರಬೇಕಂತ ಹೇಳಿದ್ರೆ ನಮ್ಮ ದಾದಾಪುರ ಅವರು, ಅಚ್ಚಿಟಗಿರಿ ಅವರು, ಚೆನ್ನಾಪುರ ರಿಯಾಜ್ ಅವರು ಎಷ್ಟು 10 ವರ್ಷದಿಂದ ನಾವು ಪ್ರಯತ್ನ ಮಾಡಿದ್ರಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಗೆ ತೊಗೊಂಡ್ಬರ್ಬೇಕಂದ್ರೆ. ನಾವು 4 ಸಲ ಮೆಂಬರ್, 20ನೇ ವರ್ಷ ಇದು ರನ್ನಿಂಗ್. 10 ವರ್ಷದಿಂದ ನಮ್ಮ ಶಿವಳ್ಳಿ ಸಾಹೇಬ್ ಇದ್ದಾಗಲಿಂದ ಪ್ರಯತ್ನ ಮಾಡ್ತಾ ಇದ್ರು ಅವರು, ಇಲ್ಲಿ ತರುಣ ಅಂತೇಳಿ. ಆದ್ರೆ ನಾವು ಬಿಜೆಪಿ ಪಕ್ಷದ ಮೇಲೆ ಮುಡಿಸ್ಕೊಂಡು ಇಲ್ಲಿ ಬಂದೇವಿ. ಯಾರು ತಲೆ ಒಳಗೆ ತಪ್ಪಂತ ತಿಳ್ಕೊಬೇಡ್ರಿ, ಅವ್ರು ಹೇಳಿ ಕಳ್ಸ್ಯಾರು, ಇವ್ರು ಹೇಳಿ ಕಳ್ಸ್ಯಾರು ಅಂತ ಏನೂ ತಪ್ಪಂತ ತಿಳ್ಕೊಳ್ಳೋಂಥದ್ದಿಲ್ಲ. ಬಿಜೆಪಿ ಪಕ್ಷದ ಒಂದು ಬೂತ್ ಕಮಿಟಿ, ಬೂತ್ ಅಧ್ಯಕ್ಷರಿಗೆ ಸಹ ಇಲ್ಲಿ ಮಟನು ನಮಗೆ ಗೌರವ ಕೊಡದೇ ಇದ್ದಾಗ ನಾವು ಆ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಬಂದೇವಿ. ದಯವಿಟ್ಟು ಸ್ವೇಚ್ಛೆಯಿಂದ ಬಂದೇವಿ. ಇಲ್ಲಿ ಕುಂತಂತ ಕಾಂಗ್ರೆಸ್ ಯುವ ನಾಯಕರು ಯಾರು ತಪ್ಪು ತಲೆಗಿಟ್ಕೋಬೇಡ್ರಿ. ನಿಮ್ಮ ಪಕ್ಷಕ್ಕೆ ನಾವು ಸ್ವತಃ ನಾವು ಬಂದು ಭಾಗವಹಿಸೇವಿ. ನೀವೆಲ್ಲ ಯುವ ಮುಖಂಡರು ನಮಗೆ ಏನೈತಿ ಚಂದಾಗಿ ನೋಡ್ಕೊಂಡು ಹೋಗ್ಬೇಕು. ನಿಮ್ಮೊಳಗೆ ಭಿನ್ನಾಭಿಪ್ರಾಯ ಇದ್ರೆ ನೀವು ಮಾಡ್ರಿ, ಕಾರ್ಯಕರ್ತರ ಮೇಲೆ ಮಾಡಕ್ ಹೋಗ್ಬೇಡ್ರಿ. ಭಿನ್ನಾಭಿಪ್ರಾಯ ಇದ್ರೆ ನಿಮ್ಮೊಳಗೆ ಇಟ್ಕೋರಿ, ಯಾವುದೇ ರೀತಿ ಕಾರ್ಯಕರ್ತರು ಮಾಡ್ಬೇಡ್ರಿ. ಈಗ ಈ ಭಾಷಣ ಬೇಡ, ಆದ್ರೆ ಓಟ್ ಹಾಕೋ ಭಾಷಣ ಈಗ ಅಷ್ಟೇ. ಆದ್ರೆ ಎಲ್ಲ ಅಕ್ಕ ತಂಗಿಯರಿ ಒಂದೇ ಕೇಳ್ರಿ, ಇವತ್ತೇನು ಕಾಂಗ್ರೆಸ್ ಮಾತಾಡಿತದ ಅದು ಕೊಟ್ಟ ತೀರೈತಿ, ಹೌದಾ?
ಅದಕ್ಕೆ ಇವತ್ತ ಐದು ಗ್ಯಾರಂಟಿಗಳು ನಮ್ಮ ಅನಿಲ್ ಕುಮಾರ್ ಪಾಟೀಲ್ ಸರ್ ಹೇಳ್ದಂಗೆ 5 ಗ್ಯಾರಂಟಿಗಳು ಮುಟ್ಟಿದಾವೆ. ಇಲ್ಲಿ ಯಾವ ಜಾತಿಗೆ ಅಂತ ಹೇಳಿ ಮುಟ್ಟಿರೋದು ಬ್ರಾಹ್ಮಣರಿಗೂ ಸತ ಜಮಾ ಆಗಿದಾವೆ. ಕೆಳಮಟ್ಟ ಅಂತ ಹೇಳಿದ್ರೆ ಬೇಡ, ಪ್ರತಿಯೊಬ್ಬ ಬ್ರಾಹ್ಮಣದನ್ನು ಕೂಡ ಅಂದ್ರೂ ಐತಿ. ಯಾವ ಜಾತಿಗಲ್ಲ, SC ST ಅಲ್ಪಸಂಖ್ಯಾತರು ಯಾವ್ದೋ ಜಾತಿ ಇರ್ಲಿ, ನೀವು ಯಾವ ಜಾತಿಯವರು ನೀವು ನಮ್ಮ ಪಕ್ಷಕ್ಕೆ ಓಟ್ ಹಾಕಿಲ್ಲ ನಿಮಗೆ ಜಮಾ ಆಗುದಿಲ್ಲ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಹೇಳಿಲ್ಲ. ಅಧಿಕಾರ ಕೊಟ್ರೆ ಅವರು ಎಲ್ಲರಿಗೂ ಹಾಕೈತಿರ್ತೇವೆ ಅಂತ ಹೇಳ್ಯಾರ. ಅದನ್ನ ನಡೆಸಿಕೊಟ್ಟಿದ್ದಾರೆ. ನಡೆಸಿಕೊಟ್ಟಿಲ್ಲ ಮಾತು ಬೇರೆ, ಇದನ್ನ ನಡೆಸಿಕೊಟ್ರಲ್ರಿ, ನಡೆಸಿಕೊಟ್ರಲ್ಲ. ಅದಕ್ಕೆ ಪ್ರತಿ ವರ್ಷ ಇದ್ರ ಕಡೆ ಒಂದು ಕಾರ್ಖಾನೆಗೆ ನೀವು ಎಲ್ಲೇ ಒಂದು ದುಡ್ಯಾಕ್ ಹೋದ್ರಿ, ಕೂಲಿ ಒಬ್ಬ ರೈತರ ಕಡೆ ದುಡ್ಯಾಕ್ ಹೋದ್ರೆ 10,000 ಪಗಾರ ಕೊಡುದಿಲ್ಲ. ಕಾಂಗ್ರೆಸ್ ಸರ್ಕಾರ ಆರಿಸ್ ಬಂದ್ರೆ 10,300 ರೂಪಾಯಿ